ನಮಸ್ತೆ, ನಾನು ಜ್ಯೋತಿ. ಇವತ್ತಿನ ಲೋಗ್ ಬಂದು ಶುಕ್ರವಾರದ ಲೋಗ್ ಆಗಿದೆ. ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೆ ಇವತ್ತು. ಕಾರಣ ನಾನು ಹಿಂದಿನ ಲೋಗಲ್ಲಿ ನಿಮಗೆ ಹೇಳಿದ್ದೆ, ಇವತ್ತು ಮಷಿನ್ ತೊಗೊಂಡು ಬಂದಿರೋದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಹೊಸ ಮಷಿನ್ ತಂದಿರೋ ಸಲುವಾಗಿ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ. ರಾಯರಿಗೆ ಮತ್ತು ಅಮ್ಮಂಗೆಲ್ಲ ಹೂ ತೊಗೊಂಡು ಬಂದಿದ್ದೆ ನಿನ್ನೆನೇ ಬರುವಾಗಲೇ. ನನಗೆ ಗುರುವಾರ ತುಳಸಿ ಮಾಲೆ ಹಾಕೋಕ್ಕಾಗಿಲ್ಲ, ತೊಗೊಂಡು ಬರೋಕ್ಕೆ ಆಗಿಲ್ಲ ನನಗೆ ಮಾರ್ಕೆಟಿಂದ. ಹಾಗಾಗಿ ಇವತ್ತಿನ ಪೂಜೆಗಾದರೂ ರಾಯರಿಗೆ ತುಳಸಿ ಮಾಲೆ ಹಾಕೋಣ ಅಂತ ಹೇಳಿ ಅಮ್ಮನಿಗೂ ಹೂವಿನ ಮಾಲೆ ಎಲ್ಲ ತೊಗೊಂಡು ಬಂದೆ. ಆನಂತರ ದೇವರಿಗೆ ಪೂಜೆ ಆದ ನಂತರ ಮಷೀನಿಗೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನೂ ನಾನು ಇದನ್ನು ಜಾಗ ಸೆಟ್ ಮಾಡಿಲ್ಲ. ಸದ್ಯಕ್ಕೆ ಇಲ್ಲಿ ನಮ್ಮ ಟಿ ವಿ ಹತ್ರನೇ ಇಟ್ಟಿದ್ದೀನಿ. ಇನ್ನೂ ಜಾಗ ಸೆಟ್ ಮಾಡಬೇಕು, ಯಾಕಂದರೆ 3 ಮಷಿನ್ ಆಗುತ್ತೆ. ಮತ್ತು ಟಿ ವಿ ಅದು ಮತ್ತು ಟೇಬಲ್ಲು ತುಂಬ ಇವಾಗ ಒಂಥರ ಕಾಲಾಗಕ್ಕೆ ಕಷ್ಟ ಆಗ್ತಾಯಿದೆ. ರಾಮು ಇಷ್ಟು ದಿನ ಆರಾಮಾಗಿ ಸೈಕಲ್ ಆಡ್ಕೋತಾ ಇದ್ದ ಹಾಲಲ್ಲಿ ನೀಟಾಗಿ. ಬಟ್ ಅವನಿಗೆ ಇವಾಗ ಕಸವಿಸಿ ಆಗೋಕ್ಕೆ ಶುರುವಾಗಿದೆ. ಅದಕ್ಕೆ ಒಂದು ಸಲ ಐಡಿಯಾ ಮಾಡಿ ಅದನ್ನು ಸೆಟ್ ಮಾಡಬೇಕು ಅಂತ ಇದ್ದೀನಿ. ಸದ್ಯಕ್ಕೆ ಈಗ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ನಿನ್ನೆ ಜೋಡಿಸಿದ್ವಿ. ಇನ್ನೂ ಇದನ್ನು ನಾನು ಹೊಲಿದಿಲ್ಲ. ನಾಳೆ ಅಂತಂದರೆ ಅದೇ ಇವತ್ತು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ ಮಂತ್ರಾಕ್ಷತೆ ಹಾಕಿ ಅರಿಶಿನ ಕುಂಕುಮ ಹಾಗೂ ಅಮ್ಮನ ಭಂಡಾರ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡೆ. ಮತ್ತು ಈ ಮಷೀನು ಹೊಸ ಮಷೀನ್ ಆಗಿರೋದ್ರಿಂದ ಇವಾಗ ನಮಗೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೊಸ ಮಷೀನು ಏನಾಗಿರುತ್ತೆ ಅಂದರೆ ಅವರು ಒಂದು ಸೆಟ್ಟಿಂಗ್ ಏನು ಮಾಡಿರ್ತಾರೆ ಅಲ್ವಾ, ಅದು ಹೊಲಿತಾ ಕೆಲವೊಂದು ಸಲ ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ. ನನ್ನ ಈ ಹಿಂದಿನ ಮಷೀನ್ ತಂದಾಗಲೂ ಹಾಗೆ ಒಂದು 15 ದಿನನಾದರೂ ಬೇಕು ಅದು ಒಂದು ಸೆಟ್ ಆಗೋಕ್ಕೆ. ಬಾಬಿನ್ ಇದು ಕೇಸಲ್ಲಿ ಥ್ರೆಡ್ಡೆಲ್ಲ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಈ ಏನು ವೀಲಿದೆ ಅದು ಜಾಮ್ ಆಗ್ಬೋದು. ಈ ಥರ ಏನಾದರೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ಹೊಸ ಮಷಿನ್ ತಂದ ತಕ್ಷಣ ಇದು ಎಲ್ಲರಿಗೂ ಕಾಮನ್ ಆಗಿರುತ್ತೆ. ತುಂಬ ಕಡಿಮೆ ಯಾವುದೂ ಒಂದು ಪ್ರಾಬ್ಲಮ್ ಇಲ್ಲದೆ ಇರೋವಂಥ ಮಷೀನು. ಹಾಗಾಗಿ ಇದು ಹಾಳಾಯಿತು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾವುದೇ ಹೊಲಿಗೆ ಮಷಿನ್ ತೊಗೊಂಡ್ರೂ ಬಂತು, ಅದು ಒಂದು ಸಲ ಸೆಟ್ ಆಗೋ ತನಕ ಅಷ್ಟೇ. ಹಾಗೆ ಬೆಳಿಗ್ಗೆ ಪಾಯಸ ಮಾಡ್ತಾಯಿದ್ದೀನಿ, ಸ್ವೀಟ್ ಮಾಡೋಣ ಅಂತ ಹೇಳಿ. ಅಮ್ಮನಿಗೆ ನೈವೇದ್ಯ ಮಾಡೋಕ್ಕೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ರಾಮ್ ಕೂಡ ಇವತ್ತು ಬೇಗ ಎದ್ಬಿಟ್ಟಿದ್ದಾನೆ. ಸ್ಟಿಚಿಂಗಿಗೆ ಕುತ್ಕೋಬೇಕು ಅಂತ ಬೇಗ ಅಡುಗೆಲ್ಲ ಮುಗಿಸ್ಕೋಬೇಕು ಅಂತ ಹೇಳಿ ಮುಂಚಿನ ದಿನ ಪ್ಲ್ಯಾನ್ ಮಾಡ್ಕೊಂಡಿರೋದೇನೋ ನಿಜ, ಬಟ್ ನಾನು ಅಂದ್ಕೊಂಡಿರೋದು ಥರ ಆಗೋದೇ ಇಲ್ಲ ನೆಕ್ಸ್ಟ್ ಡೇ. ಅದು ನಿಜ ಅಲ್ವಾ, ನಾವು ಅಂದ್ಕೊಂಡಾಗೆ ಯಾವ ದಿನವೂ ಇರೋದಿಲ್ಲ. ಮತ್ತು ಇವಾಗಷ್ಟೇ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ನಾವು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮುಂಚಿನ ದಿನ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಬಟ್ ಮಾರನೇ ದಿನ ಅದು ಆದರೂ ಆಯಿತು ಇಲ್ಲಾರಿಲ್ಲ. ಹಾಗಾಗಿ ನಾವು ನಾಳೆ ದಿನವೇ ನಾವು ಅಂದ್ಕೊಂಡಂಗಿರಲ್ಲ ಅಂತ ಅಂದಮೇಲೆ ಇನ್ನು 20 ವರ್ಷನೋ ಅಥವಾ 15 ವರ್ಷದ ನಂತರ ನಾವು ಮಕ್ಕಳ ಬಗ್ಗೆ ಎಲ್ಲ ಕನಸು ಕಾಣೋದಿರ್ಬೋದು, ಅಥವಾ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಕನಸು ಕಾಣ್ತಾ ಇರ್ತೀವಿ. ಅವೆಲ್ಲ ನಿಜ ಆಗುತ್ತೆ ಅಥವಾ ಅದ್ರ ಬಗ್ಗೆ ಚಿಂತೆ ಮಾಡೋದು ಎಷ್ಟು ಸರಿ ಅಂತ ಕೇಳ್ತಾ ಇದ್ದೆ. ನಾಳೆ ದಿನವೇ ನಾವು ಅಂದ್ಕೊಂಡಂಗಿರಲ್ಲ, ಇನ್ನು ಎಷ್ಟೋ ವರ್ಷಗಳ ನಂತರದ ಜೀವನ ಹೇಗೆ ಅಂತ ನಾವು ಕನಸು ಕಾಣೋಕ್ಕೆ ಸಾಧ್ಯ, ಅಥವಾ ನಾವು ಅಂದ್ಕೊಂಡಂಗೆ ಆಗೋಕ್ಕೆ ಸಾಧ್ಯ. ಬಟ್ ಏನಂತ ಅಂದರೆ ನಾನು ಇಲ್ಲಿ ಹೇಳ್ತಾ ಇರೋದು ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಬಟ್ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು, ಅದ್ರ ಬಗ್ಗೆ ಎಕ್ಸ್ಪೆಕ್ಟ್ ಇಟ್ಕೋಬಾರ್ದು. ಓಕೆ ನಾನು ಹೀಗೇ ಮಾಡಬೇಕು ಹಾಗೆ ಅಂತ ಹೇಳಿ. ಕನಸು ಗುರಿ ತಪ್ಪಲ್ಲ, ಬಟ್ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಆವಾಗಲೇ ನಮಗೆ ಡಿಸಪಾಯಿಂಟ್ ಆಗೋದು ನಾವು. ಯಾಕಂದರೆ ನಾವು ಖುಷಿಯಾಗಿರೋಕ್ಕೆ ಈ ಕೆಲವೊಂದಿಷ್ಟು ಫಾರ್ಮುಲಾ ನಾವು ಅಳವಡಿಸ್ಕೊಳ್ಳೇಬೇಕು. ನಾನು ಇತ್ತೀಚೆಗೆ ಸ್ವಲ್ಪ ಭಗವದ್ಗೀತೆ ಕೇಳ್ತೀನಿ, ಮತ್ತು ಪ್ರವಚನಗಳನ್ನು ಕೇಳ್ತೀನಿ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ ಅದು. ಸೊ ಅದರಲ್ಲೆಲ್ಲ ನಮ್ಮ ಜೀವನದ ಬಗ್ಗೆ ಇರ್ಬೋದು, ಅಥವಾ ಒಂದು ಪ್ರಾಕ್ಟಿಕಲ್ ಆಗಿ ಏನು ಒಂದು ವಿಚಾರ ಇದೆ ಅಲ್ವಾ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಜವಾಗ್ಲೂ ಅದೆಲ್ಲ ನಾವು ಕೇಳಿದರೆ ಈ ಏನೋ ಅಂತಾರಲ್ಲ, ನಂಗೆ ನೆಮ್ಮದಿ ಬೇಕು, ನನಗೆ ಖುಷಿ ಬೇಕು ಅನ್ನೋರು ಅದನ್ನೆಲ್ಲ ಒಮ್ಮೆ ಕೇಳ್ತಾ ಹೋಗಿ. ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ನೆಮ್ಮದಿ ಖುಷಿ ಸಿಕ್ಕೇ ಸಿಗತ್ತೆ. ಆ್ಯಂಡ್ ಒಂದಿಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಚಿತ್ರಾನ್ನಕ್ಕೆ ಅನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮಷಿನ್ ಬಗ್ಗೆ ಹೇಳ್ತಾ ಇದೆ ಅಲ್ವಾ, ನೆಕ್ಸ್ಟ್ ಲೋಗಲ್ಲೆಲ್ಲ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋ ನಾನು ಹಾಕ್ತಾ ಇಲ್ಲ ಅಂತ ನಂಗೆ ಇನ್ಸ್ಟಾದಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ರು. ಸಾರಿ, ನಾನು ಹಾಕ್ತೀನಿ ಖಂಡಿತವಾಗ್ಲೂ, ಅದನ್ನು ಏನು ಬಿಟ್ಟಿಲ್ಲ ನಾನು. ಬಟ್ ಏನಾಗ್ತಾಯಿದೆ ಅನ್ನೋದ್ರೆ ಹೆವಿ ನನಗೆ ವರ್ಕ್ ಇದೆ ಇವಾಗ.
ಆ ಕೆಲಸ ಈ ಕೆಲಸ ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಮಾಡ್ಕೋಬೇಕಾಗತ್ತೆ. ಸ್ಕ್ರಿಪ್ಟ್ ಅಂತ ಅಂದರೆ ನನಗೆ ಫೇಸ್ ಕ್ಯಾಮ್ ವಿಡಿಯೋ ನೀವೇ ನೋಡ್ತಾ ಇದ್ದೀರಾ, ಅದನ್ನು ಕೂಡ ನಂಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸಾಕಷ್ಟು ಕಂಟೆಂಟ್ ಇದೆ, ಆದರೂ ಕೂಡ ಫೇಸ್ ಕ್ಯಾಮ್ ವಿಡಿಯೋ ಅಂದರೆ ಕ್ಯಾಮ್ರಾದ ಎದುರುಗಡೆ ಬಂದಿತ್ತು ಮಾತಾಡುವಂಥ ವಿಡಿಯೋ ಕೂಡ ನಂಗೆ ಮಾಡೋಕ್ಕಾಗ್ತಾ ಇಲ್ಲ. ವೀಡಿಯೋಗಳನ್ನ ಶೂಟ್ ಮಾಡ್ಕೋತೀನಿ, ನೆಕ್ಸ್ಟ್ ಯಾವತ್ತಾದರೂ ಟೈಮ್ ಸಿಕ್ಕಿದಾಗ ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲಿ ರಾಮು ಏನೋ ಕಿತಾಪತಿ ಮಾಡ್ದ, ಅದಕ್ಕೆ ಅವನಿಗೆ ಒಂದು ಕೈ ಎತ್ಕೊಂಡು ಜೋರು ಮಾಡ್ತಾ ಹೋಗಿದ್ದೆ. ಹೊಡೆಯೋದಿಲ್ಲ, ತುಂಬ ಕಡಿಮೆ, ಅಂದರೆ ಏಟ್ ಕೊಡ್ತೀನಿ, ಕೊಡೋದಿಲ್ಲ ಅಂತ ಏನಿಲ್ಲ, ಸ್ವಲ್ಪ ಲೈಟಾಗಿ ಹೊಡಿತೀನಿ ಅಷ್ಟೇ. ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗತ್ತೆ. ಅವ್ರ ಅಪ್ಪ ಅಂತೂ ಒಂದು ಪೆಟ್ಟನ್ನು ಹೊಡೆಯೋದೇ ಇಲ್ಲ, ಗದರಿಸ್ತಾರೆ ಅಷ್ಟೇ ಬಿಟ್ಟರೆ ಅವರಂತೂ ಹೊಡೆಯೋಕ್ಕೆ ಹೋಗಲ್ಲ. ನಾನೇ ಎಲ್ಲಾದರೂ ಒಂದೊಂದು ಚಿಕ್ಕ ಚಿಕ್ಕ ಪೆಟ್ಟು ಬಿಡ್ತೀನಿ. ಮನೇಲಿ ಯಾರಾದರೂ ಒಬ್ಬರು ಹೆದರಿಕೆ ಇರಲೇಬೇಕಲ್ವ, ಬಟ್ ಅವನಿಗಂತೂ ಹೆದರಿಕೆ ಇಲ್ಲ, ಅವ್ನು ಯಾರಿಗೂ ಕೇರ್ ಮಾಡಲ್ಲ, ಆ ಥರದ ಹುಡುಗ ಅವನು. ನಾನು ಎಷ್ಟೋ ಸಲ ಹೇಳ್ತೀನಿ, ನಿಂಗೆ ರಾಮ ಅಂತ ಹೆಸರಿಡೋದು ಬದಲು ನಾನು ಕೃಷ್ಣ ಅಂತ ಇಡಬೇಕಿತ್ತು ಕಣೋ, ಅಥವಾ ಕೃಷ್ಣ ಅಂತ ಇಟ್ಟಿದ್ರೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ವೇನೋ, ರಾಮ ಅಂತ ಇಟ್ಟಿದ್ದೇ ಬೆಟರ್ ಆಯ್ತೇನೋ ಅಂತ ಕೂಡ ಹೇಳಿದ್ದಿದ್ದೆ ಎಷ್ಟೋ ಸಲ. ಅಷ್ಟು ಕಿಲಾಡಿತನ ಮಾಡ್ತಾನೆ ಅವನು. ಆದರೆ ಸ್ಕೂಲಲ್ಲಿ ಹೋದಾಗೆಲ್ಲ ಸೈಲೆಂಟಾಗಿರ್ತಾನೆ, ಮಾತ್ರ ತುಂಬ ಸೈಲೆಂಟ್. ಅವ್ನ ಮುಖ ನೋಡಬೇಕು ಆ ಸ್ಕೂಲಲ್ಲೆಲ್ಲ, ಇಷ್ಟು ಚಿಕ್ಕದು ಮಾಡ್ಕೊಂಡು ಕೂತ್ಕೊಂಡಿರೋದು. ಅವರೆಲ್ಲ ಹಾಗೆ ಅಂತಾರೆ, ಅಯ್ಯೋ ಇಲ್ಲಿ ಆರಾಮಾಗಿರ್ತಾನೆ, ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿರ್ತಾನೆ ಅಂತೇಳಿ. ಇಲ್ಲೇ ಮಾತು ಮಾತ್ರ ಒಬ್ಬ 2 ಮನೆ ಕೇಳೋ ರೀತಿ ಕೂಗ್ತಾನೆ ಅವನು. ಎಲ್ಲ ಕೆಲಸ ಮುಗಿಸ್ಕೊಂಡಾಯಿತು, ಮುದ್ದನ್ನ ಕೂಡ ಸ್ಕೂಲಿಗೆ ಕಳಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ, ಅಂದರೆ ರಾಲ್ಸನ್ ಮಿಷನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿದ್ದೆ. ಸೊ ಮುಂದಿನ ಲೋಗಲ್ಲಿ ಸಿಗೋಣ ಮತ್ತೆ. ಬಾಯ್ ಬಾಯ್.